ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಮಂಡಲದ ವತಿಯಿಂದ ಮಂಗಳೂರಿನ ಮಿನಿ ವಿಧಾನಸೌಧದ ಬಳಿ ನಡೆದ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮಾತನಾಡಿ, ಬಿಜೆಪಿ ಸರ್ಕಾರ ಇದ್ದಾಗ ಪೊಲೀಸ್ ಇಲಾಖೆಗೆ ಯಾವ ರೀತಿ ಸಹಕಾರ ನೀಡಿದೆ ಎಂದು ಪೊಲೀಸರು ತಿಳಿಯಬೇಕು. ಶಾಸಕರ ಮೇಲೆ ಹಾಕಿರುವ ಕೇಸನ್ನು ವಾಪಸ್ ಪಡೆಯದಿದ್ದರೆ ಇಡೀ ಜಿಲ್ಲೆಯ ಕಾರ್ಯಕರ್ತರನ್ನ ಸೇರಿಸಿ ಹೋರಾಟ ನಡೆಸಲಾಗುವುದು. ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಮಾಡಿದವರನ್ನ ತಕ್ಷಣ ಬಂಧಿಸಲು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ವೇದವ್ಯಾಸ್ ಕಾಮತ್ರು ನಿರಂತರವಾಗಿ ಜನಪರವಾಗಿ ಜನರ ಜೊತೆಗೆ ನಿರಂತರವಾಗಿ ಕೈ ಜೋಡಿಸ್ತಾ ಕೆಲಸ ಕಾರ್ಯವನ್ನ ಮಾಡುವಂತ ಒಬ್ಬ ಕ್ರಿಯಾಶೀಲ ಜನಪ್ರತಿನಿಧಿ, ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಶಾಸಕ ಸನ್ಮಾನ್ಯ ವೇದವ್ಯಾಸ್ ಕಾಮತ್ರು. ಈಗಾಗಲೇ ಹೇಳಿದ್ರು, ತಮಾಷೆಗೋಸ್ಕರ ಮಾತಾಡಿದಾನೆ ದೊಡ್ಡ ವಿಚಾರವಾಗಿ ಇಟ್ಟುಕೊಂಡು ಕೇಸು ದಾಖಲು ಮಾಡಿದ್ದಾರೆ ಅಂತ. ನಮ್ಗೆ ಗೊತ್ತಿದೆ, ಬೇರೆ ಬೇರೆ ಘಟನೆ ಆದಾಗ ಕೇಸು ದಾಖಲು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನು ತಮಾಷೆ ಮಾಡಿದ್ರು ಕೇಸ್ ದಾಖಲೆ ಮಾಡ್ತದೆ ಅನ್ನೋದನ್ನ ಇವತ್ತು ರುಜುವಾತು ಮಾಡಿದೆ ಮತ್ತು ಶಾಸಕರ ಮೇಲೆ ಕೂಡ ಕೇಸ್ ಮಾಡುವಂತದನ್ನ ಮಾಡಿದೆ. ಇವತ್ತು ರಾಜ್ಯದ ಬೇರೆ ಬೇರೆ ಮೈಸೂರಿನ ಪೊಲೀಸ್ ಠಾಣೆ ಇರ್ಬೋದು, ನಮ್ಮ ಹುಬ್ಳಿಯಲ್ಲಿ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಪೊಲೀಸ್ ಇಲಾಖೆಯ ಮೇಲೆ, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂತದನ್ನ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಿರಂತರವಾಗಿ ಪೊಲೀಸ್ ಇಲಾಖೆಯ ಮೇಲೆ ಸವಾರಿ ಮಾಡುವ ಕಿಡಿಗೇಡಿಗಳ ಮೇಲೆ, ಏನು ಸಮಾಜ ದ್ರೋಹಿಗಳ ಮೇಲೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ. ಇಲ್ಲಿ ಏನಾದ್ರೂ ಒಂದು ಸಣ್ಣ ಪುಟ್ಟ ವಿಚಾರ ಆದ್ರೆ ಶಾಸಕರ ಮೇಲೆ ಕೇಸು ದಾಖಲು ಮಾಡ್ಲಿಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಪ್ರೇರಣೆ ಕೊಡುವಂತ ಕೆಲಸವನ್ನ, ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ.